ಹರಿಃ ಓಂ ಮಿತ್ರಶ್ಯಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲೀ ತತ್ರ ಷಷ್ಠೋನುವಾಕಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಆನಂದವಲ್ಲಿ ಅದರಲ್ಲಿ 6ನೆಯ ಅನುವಾಕವನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಇದು ಸೃಷ್ಟಿಶ್ರುತಿ. ಸೃಷ್ಟಿಶ್ರುತಿ ಮತ್ತೆ ಪ್ರವೇಶ ಶ್ರುತಿ ಎಲ್ಲ ಒಟ್ಟಿಗೆ ಬರುತ್ತೆ. ಬಹುಭವನ ಶ್ರುತಿ, ಸೃಷ್ಟಿಶ್ರುತಿ, ಪ್ರವೇಶ ಶ್ರುತಿ. ಈಗ ನಾವು ವಿಚಾರ ಮಾಡ್ತಾ ಇದ್ದೇವೆ ಪ್ರವೇಶ ಶ್ರುತಿ. ಸೃಷ್ಟಿಶ್ರುತಿ ಆಯಿತು, ಪ್ರವೇಶ ಶ್ರುತಿ. ಮಂತ್ರವನ್ನ 2 ಬಾರಿ ಪಾರಾಯಣ ಮಾಡಿ ನಂತರ ಭಾಷ್ಯ ಭಾಗವನ್ನು ಸಂಬಂಧ ನೋಡಿಕೊಂಡು ಭಾಷ್ಯ ಭಾಗವನ್ನು ನೋಡೋಣ. ಓಂ ಸತಪಸ್ತತ್ವ ಇದಂ ಸರ್ವಮಸೃಜತ ಯದಿದಂ ಕಿಂಚ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ ಮಂತ್ರ. ಓಂ ಸತಪಸ್ತತ್ವ ಇದಂ ಸರ್ವಮಸೃಜತ ಯದಿದಂ ಕಿಂಚ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್. ಸಂದರ್ಭ ಏನು ನೋಡಿ. ತತ್ಸೃಷ್ಟ್ವಾ ತದೇವ ಅನುಪ್ರಾವಿಶತ್. ಆ ಬ್ರಹ್ಮ ಏನ್ ಮಾಡ್ತು? ತತ್ ಸೃಷ್ಟ್ವಾ ಏನು? ತತ್ ಇದಂ ಸರ್ವಂ ಜಗತ್ ಸೃಷ್ಟ್ವಾ. ಈ ಜಗತ್ತನ್ನು ಸೃಷ್ಟಿ ಮಾಡಿ ತದೇವ ಅನುಪ್ರಾವಿಶತ್. ಈ ಬ್ರಹ್ಮ ಅದನ್ನೇ ಅನುಪ್ರವೇಶ ಮಾಡಿತು. ಅದೇ ಸೃಷ್ಟಿ ಮಾಡ್ತು, ಅದೇ ಅದನ್ನೇ ಅನುಪ್ರವೇಶ ಸೃಷ್ಟ ಪ್ರಪಂಚವನ್ನೇ ಆ ಒಂದು ಜಗತ್ತನ್ನೇ ಅನುಸರಿಸಿ ಪ್ರವೇಶ ಮಾಡಿತು. ಏನಿದ್ರ ಅರ್ಥ ಅಂತನ್ಬಿಟ್ಟು ಅದಕ್ಕೆ ಒಂದು 5-6 ಅರ್ಥವನ್ನ ಹೇಳಿದ್ರು. ಯಾವುದು? ಪರಪಕ್ಷದವರು. ಆದರೆ ಆಚಾರ್ಯರು ಹೇಳ್ತಾರೆ ಇದು ಯಾವುದೂ ಸರಿ ಇಲ್ಲ. ನೀವು ಹೇಳಿದ್ದು ಯಾವುದೂ ಕೂಡ ಸರಿಯಲ್ಲ. ಸರಿಯಲ್ಲ ಅಂತಂದ್ರೆ ಅದು ಈ ಬೇರೆಯ ಒಂದು ದರ್ಶನಕ್ಕೆ ಸಂದರ್ಭದಲ್ಲಿ ಹೊಂದಬಹುದು. ಆದರೆ ಈ ಪ್ರಕೃತ ಇಲ್ಲಿ ಎಲ್ಲಿ ಈ ಆನಂದವಲ್ಲಿಯಲ್ಲಿ ಉಪನಿಷತ್ತು ಏನನ್ನು ಹೇಳುವುದಕ್ಕಾಗಿ ಹೊರಟಿದೆ ಅದಕ್ಕೆ ಸರಿಯಾಗಿ ನಿಮ್ಮ ಅರ್ಥ ಯಾವುದೂ ಕೂಡ ಹೊಂದುವುದಿಲ್ಲ. ಅದಕ್ಕೆ ಸರಿಯಾಗಿ ಅದಕ್ಕೆ ಹೊಂದುವಂತೆ ನಿಮ್ಮ ಅರ್ಥ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಸ್ವಾಮಿ ಯಾವುದು ಇಲ್ಲ ಅಂತ ಆದ್ಮೇಲೆ ಹೊಂದುವಂತ ಇಲ್ಲ ಅಂತ ಆದ್ಮೇಲೆ ಬಿಟ್ಟು ಬಿಡೋಣ ಬೇಡಿ, ಅದು ಅನರ್ಥಕ ಅಂತ. ಇಲ್ಲ ಇಲ್ಲ, ವೇದವಾಕ್ಯ ಎಂದೂ ಅನರ್ಥಕವಲ್ಲ. ಅಂದ್ರೆ ಮತ್ತೇನು ಅಂದ್ರೆ ಅದಕ್ಕೆ ಬೇರೆಯಾದ ಅರ್ಥವೇ ಇದೆ. ಓಹೋ, ನಾವು ಹೇಳಿದ್ದಕ್ಕಿಂತ ಬೇರೆಯಾದ ಅರ್ಥ ಏನು ಅಂದ್ರೆ ಪ್ರಕೃತ ಅರ್ಥ ನೋಡಿ. ಈ ಆನಂದದಲ್ಲಿ ಯಾವ ಉದ್ದೇಶದಿಂದ ಯಾವ ವಾಕ್ಯದಿಂದ ಉಪಕ್ರಮಿಸಿದೆಯೋ, ಯಾವುದದು ಆನಂದದಲ್ಲಿ ಪ್ರಾರಂಭ ಬ್ರಹ್ಮವಿದ ಆಪ್ನೋತಿ ಪರಂ, ಅದು ಏನು ಬ್ರಹ್ಮವಿತ್ ಪರಂ ಆಪ್ನೋತಿ ಅಂತ ಹೇಳಿ ಆ ಒಂದು ಬ್ರಹ್ಮವಿತ್
ಅಂತ ಹೇಳಿ ಬ್ರಹ್ಮವನ್ನು ಬಲ್ಲವನು ಅಂತ ಹೇಳಿ ಯೋ ವೇದ ನಿಹಿತಂ ಗುಹಾಯಾಮ್, ಇಂತಹ ಬ್ರಹ್ಮವನ್ನ, ಯಾವುದು ಸತ್ಯ ಜ್ಞಾನಾನಂತ ಲಕ್ಷಣವಾಗಿರತಕ್ಕಂಥ ಬ್ರಹ್ಮವನ್ನು ಯಾರು, ಆ ಬ್ರಹ್ಮ ಎಲ್ಲಿ ಇಡಲ್ಪಟ್ಟಿದೆ? ಗುಹೆಯಲ್ಲಿ. ಯಾವ ಗುಹೆಯಲ್ಲಿ? ಬುದ್ಧಿ ಗುಹೆಯಲ್ಲಿ. ಇಂತಹ ಬ್ರಹ್ಮವನ್ನು ಯಾವನು ತಿಳಿಯುತ್ತಾನೋ ಅವನೇನ್ ಮಾಡ್ತಾನೆ? ಅವನೇನಾಗ್ತಾನೆ? ಅವನು ಪರಂ ಆಪ್ನೋತಿ. ಅಂದ್ರೇನು? ಪರಂ ಶ್ರೇಯ ಆಪ್ನೋತಿ, ಹೆಚ್ಚಿನ ಶ್ರೇಯಸ್ಸನ್ನು ಪಡೆಯುತ್ತಾರೆ, ಅಂದ್ರೆ ಮೋಕ್ಷವನ್ನು ಪಡೆಯುತ್ತಾನೆ ಅಂತ. ಇದು ಪ್ರತಿಜ್ಞೆ. ಇದಕ್ಕೆ ಅನುಸಾರವಾಗಿ ನೀವು ಅರ್ಥ ಮಾಡಬೇಕು. ಅದಕ್ಕೆ ಅನುಸಾರವಾಗಿ ಈ ಒಂದು ವಾಕ್ಯ ಹೊಂದಿರತಕ್ಕಂಥದ್ದು. ಅದಕ್ಕೆ ಅನುಸಾರವಾಗಿ ಹೇಗೆ ಅರ್ಥ ಮಾಡಬೇಕು ಅಂದ್ರೆ ಅದನ್ನು ಹೇಳುವುದಕ್ಕೆ ನಾವೇ ಈಗ ಹೊರಟಿರೋದು ಅಂತ ಹೇಳಿ ಆ ಒಂದು ಭಾಗ ಅಲ್ಲಿ ಏನಂತ ಹೇಳ್ತಾರೆ ನೋಡಿ. ಈ ಒಂದು ಅರ್ಥವನ್ನು ಹೇಳುವುದಕ್ಕಾಗಿ ತನ್ನ ಪ್ರತಿಜ್ಞೆ ಮಾಡುತ್ತಲ್ಲ, ಬ್ರಹ್ಮವಿದಾಪ್ನೋತಿ ಪರಂ ಯೋ ವೇದನೆ ಹಿತಂ ಗುಹಾಯಾಮ್ ಅಂತ ಹೇಳಿ, ಅಂತವನು ಬ್ರಹ್ಮವಿದಾಪ್ನೋತಿ ಪರಂ ಅಂತ ಅದನ್ನ ತಿಳಿಸುವುದಕ್ಕೋಸ್ಕರ ಉಪನಿಷತ್ತು ಏನು ಮಾಡುತ್ತೋ, ಅನ್ನಮಯ ಕೋಶದಿಂದ ಹಿಡಿದು, ಅನ್ನಮಯ ಆತ್ಮನಿಂದ ಹಿಡಿದು ಆನಂದಮಯ ಆತ್ಮನವರೆಗೆ ಎಲ್ಲ ಕೋಶವನ್ನು ಹೇಳಿ, ಆನಂದಮಯ ಆತ್ಮನ ಯಾರವನು ಅಂದ್ರೆ ಆನಂದದ ಪರಾಕಾಷ್ಠೆ, ಎಲ್ಲಿ ಈ ಆನಂದ ಎಂಬುದು ಕೊನೆಗೊಳ್ಳುತ್ತದೆಯೋ ಅಂದ್ರೆ ಉತ್ಕರ್ಷ, ಆನಂದದ ಉತ್ಕರ್ಷ ಅಂತ ಅನ್ನೋದು ಇವನಲ್ಲಿ ಕೊನೆಗೊಳ್ಳುತ್ತೆ. ಅಂದ್ರೇನು? ಇವನಿಗಿಂತ ಹೆಚ್ಚಿನ ಇನ್ನೊಬ್ಬ ಆನಂದಮಯ, ಆನಂದ ಪ್ರಚುರ ಅಂತಕ್ಕಂಥವನು ಇಲ್ಲ, ಇವನೇ ಕೊನೆ ಆನಂದಮಯ ಅಂತ ಹೇಳಿ, ಇಂತಹ ಆನಂದಮಯನಿಗೆ ಏನು ಪುಚ್ಛಂ ಪ್ರತಿಷ್ಠಾ, ಇವನಿಗೂ ಕೂಡ ಆಶ್ರಯವಾಗಿರತಕ್ಕಂಥವನು, ಇವನಿಗೂ ಆಧಾರವಾಗಿರತಕ್ಕಂಥವನು, ಇವನನ್ನು ವ್ಯಾಪಿಸಿದವನು, ಇವರಿಗಿಂತಲೂ ಸೂಕ್ಷ್ಮವಾಗಿರತಕ್ಕಂಥವನು ಯಾರು? ಅದು ಪರಬ್ರಹ್ಮ. ಅದನ್ನ ಎಲ್ಲಿ ಹುಡುಕಬೇಕು ಅದನ್ನ ಹೇಳ್ತೇವೆ ನಾವೀಗ ಅಂತ ಹೇಳಿ ಆ ಒಂದು ಘಟ್ಟ ಇದು ಈ ಅರ್ಥವನ್ನು ಮಾಡಬೇಕು ಅಷ್ಟೇ ಹೊರತು ಪ್ರವೇಶ ಹೇಗಾಯಿತು, ಅವ್ರ ಹಿಂದಿನ ಭಾಗದಿಂದ ಬಂದನು, ಮುಂದಿನ ಭಾಗದಿಂದ ಬಂದನು, ಯಾಕೆ ಅಂತಂದ್ರೆ ಈ ಅರ್ಥವನ್ನ ನೋಡಿ. ಬೇಕಾದಷ್ಟು ಕಡೆ ಈ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿಬಿಟ್ಟಿದ್ದಾರೆ. ಒಂದು ಕಡೆ ಉಪನಿಷತ್ತಿನಲ್ಲೇ, ಐತರೇಯೋಪನಿಷತ್ತಿನಲ್ಲಿ ಸ ಏತಮೇವ ಸೀಮಾನಂ ವಿದಾರ್ಯ ಅಂತ ಹೇಳಿ, ಸೀಮಾನಂ ವಿದಾರ್ಯ, ಸೀಮಾನಂ ಅಂದ್ರೆ ಏನು? ನೆತ್ತಿ ಬೈತಲೆ, ಅದನ್ನ ಸೀಳಿಕೊಂಡು ಅವನು ಪ್ರವೇಶ ಮಾಡದ ಅಂತ ಒಂದು ಕಡೆ ಇದೆ. ಎಲ್ಲಿ? ಐತರೇಯೋಪನಿಷತ್ತಿನಲ್ಲಿ. ಅದೇ ಕರ್ಮ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ ಏನಾಗಿದೆ? ಇಲ್ಲ, ಇವನನ್ನು ಪಾದಾಂಗುಷ್ಠದಿಂದ ಪ್ರವೇಶ ಮಾಡಿದ. ಇಲ್ಲಿ ಪಾದದ ಅಂಗುಷ್ಠ, ಕಾಲಿನ ಹೆಬ್ಬೆರಳಿದೆಯಲ್ಲ, ಅಲ್ಲಿಂದ ಪ್ರವೇಶ ಮಾಡಿದ ಅಂತ ಅಲ್ಲಿ ಹೇಳಿದೆ. ಹೀಗೆ ಇದನ್ನ ನಾವು ವಿಚಾರ ಮಾಡತಕ್ಕಂಥದ್ದಲ್ಲ. ಎಲ್ಲಿಂದ ಬಂದ, ಹೇಗೆ ಬಂದ, ಇಲ್ಲಿಂದ ಬಂದು ಅಲ್ಲಿಂದ ಅದಲ್ಲ. ಇಲ್ಲಿ ವಿಚಾರ ಮಾಡತಕ್ಕಂಥದ್ದೇ ಬೇರೆ. ಯಾಕೆ? ಪ್ರತಿಜ್ಞೆ ಮಾಡಿದೆಯಲ್ಲ, ಅದನ್ನ ತಿಳಿಸುವುದಕ್ಕೆ ಹೊರಟಿರತಕ್ಕಂಥ ವಾಕ್ಯ ಇದು ಅಂತ ಹೇಳಿ, ಇದು ಪ್ರತಿಜ್ಞೆ. ಅದಕ್ಕಾಗಿ ಅನ್ನಮಯನಿಂದ ಆನಂದಮಯವರೆಗಿನ ಎಲ್ಲ ಆತ್ಮಗಳನ್ನು ಹೇಳಿ, ಆ ಆನಂದಮಯ, ಆನಂದ ಪ್ರಚುರ ಇದ್ದಾನಲ್ಲ, ಅವನಿಗೂ ಕೂಡ ಆಶ್ರಯಭೂತರಾಗಿರತಕ್ಕಂಥವನು, ಪುಚ್ಛದಂತಿರುವವನು, ಪ್ರತಿಷ್ಠೆಯಾಗಿರುವವನು ಅವನು ಬ್ರಹ್ಮ ಅಂತ ಹೇಳಿ ಅವನನ್ನ ಹೃದಯ ಗುಹೆಯಲ್ಲಿ ಕಂಡುಕೊಳ್ಳಬೇಕು. ಹೃದಯ ಗುಹೆ ಅಂದ್ರೆ ಬುದ್ಧಿ ಗುಹೆ ಅಂತ ಅರ್ಥ. ಧಾರಾಕಾಶ ಎಲ್ಲ ಒಂದೇ, ಕಂಡುಕೊಳ್ಳಬೇಕು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ನೋಡಿ. ಆ ಪುಚ್ಛ ಪ್ರತಿಷ್ಠಾ ಸರ್ವ ವಿಕಲ್ಪ ತದೇವ ಆಸ್ಪದೆ ಗುಹಾಯಾಮ್ ಅಧಿಗಂತವ್ಯ ಇತಿ ತತ್ ಪ್ರವೇಶ ಕಲ್ಪಿತೆ. ಅದನ್ನ ಗುಹಾಯಾಮ್ ಅಂದ್ರೇನು? ಬುದ್ಧಿ ಗುಹಾಯಾಮ್, ಬುದ್ಧಿ ಗುಹೆಯಲ್ಲಿ ಅವನನ್ನ ತಿಳಿಯಬೇಕು ಎಂಬುದಾಗಿ, ಅವನ ಬುದ್ಧಿ ಗುಹೆಯಲ್ಲಿ ಇದ್ದಾನೆ ಅಂತ ಹೇಳಿ ಈ ಒಂದು ಪ್ರವೇಶ ಅಂತಕ್ಕಂಥದ್ದನ್ನ ಹೀಗೆ ಕಲ್ಪನೆ ಮಾಡಬೇಕು. ಆಯಿತು, ಅಲ್ಲಿ ಪ್ರವೇಶ ಯಾಕೆ ಹೇಳಿದ್ರು? ಅಲ್ಲೇ ಪ್ರವೇಶ ಹೇಳಿದ್ರಲ್ಲ, ಯಾಕೆ ಹೇಳಿದ್ರು?
ಪ್ರವೇಶ ಅಂತ ಹೇಳ್ಬಿಟ್ಟಿದೆಯಲ್ಲ, ಯಾಕೆ ಹೇಳಿದ್ರು ಪ್ರವೇಶ, ಅಲ್ಲೇ ಪ್ರವೇಶ ಅಂದರೆ ಅದಕ್ಕೆ ಹೇಳ್ತಾರೆ ನಹಿ ಅನ್ಯತ್ರ ಉಪಲಭ್ಯತೆ ಬ್ರಹ್ಮ ನಿರ್ವಿಶೇಷತ್ವ. ಯಾಕೆ ಅಂತಂದ್ರೆ ಈ ಬ್ರಹ್ಮವು ನಿರ್ವಿಶೇಷ, ಅದೇನು ಯಾವ ವಿಶೇಷವೂ ಇಲ್ಲ ಇದಕ್ಕೆ. ಹೀಗಾಗಿರೋದ್ರಿಂದ ವಿಶೇಷ ಯಾವುದು ಇಲ್ಲದಿರುವುದರಿಂದ ಇದು ಅನ್ಯತ್ರ ನ ಉಪಲಭ್ಯತೆ, ಇದು ಬೇರೆ ಕಡೆ ನಮಗೆ ಉಪಲಬ್ಧವಿಲ್ಲ. ಬೇರೆ ಕಡೆ ನಾವು ಕಾಣುವುದಕ್ಕಾಗುವುದಿಲ್ಲ, ಅರಿಯುವುದಕ್ಕಾಗುವುದಿಲ್ಲ. ಉಪಲಬ್ಧಿ ಅರಿವು, ಅರಿಯುವುದಕ್ಕಾಗುವುದಿಲ್ಲ ಇದನ್ನ. ಯಾಕೆ? ನಿರ್ವಿಶೇಷ. ಅದಕ್ಕೆ ಮುಂದೆ ಹೇಳ್ತಾರೆ ವಿಶೇಷ ಸಂಬಂಧೋ ಹಿ ಉಪಲಬ್ಧಿ ಹೇತು ದೃಷ್ಟ. ಉಪಲಬ್ಧಿ ಅರಿವು ಅಂತ ನಮಗೆ ಆಗಬೇಕಾದರೆ, ಯಾವುದೋ ಒಂದು ಪದಾರ್ಥ ಇದೆ ಅದರ ಅರಿವು ಅಂತ ನಮಗೆ ಆಗಬೇಕಾದರೆ ಏನಿರಬೇಕು? ಅದಕ್ಕೆ ವಿಶೇಷದ ಸಂಬಂಧ ಇರಬೇಕು. ಅಂದ್ರೆ ಏನು? ಯಾವುದೋ ಒಂದು ವಿಶೇಷದಿಂದ ಕೂಡಿರಬೇಕು. ಏನಿರಬೇಕು? ಅದಕ್ಕೆ ಆಕಾರ ಇರಬಹುದು, ಅಥವಾ ಬೇರೆ ಇನ್ನೇನಾದ್ರೂ ಇರಬಹುದು. ಹೀಗೆ ಆಕಾರ ಬೇರೆ ಇನ್ನೇನಾದ್ರು ಅಂತಂದೇನು ಅಂದ್ರೆ ಆಕಾರ ಇದೆ, ಯಾವುದೋ ಒಂದು ಆಕಾರ ಇದೆ. ಎದುರುಗಡೆ ಏನಿದೆ? ಎದುರುಗಡೆ ಲ್ಯಾಪ್ಟಾಪ್ ಇದೆ, ಏನೋ ಇದೆ, ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಅದಕ್ಕೆ ಆಕಾರ ಇದೆ, ಅರಿಬಹುದು. ಇನ್ನು ಓಹೋ ಇಲ್ಲಿ ಗಾಳಿ ಬೀಸ್ತಾ ಇದೆ, ಎದುರುಗಡೆ ಯಾವುದು ವಸ್ತು ಇಲ್ಲ, ಪುಸ್ತಕದ ಥರ ಲ್ಯಾಪ್ಟಾಪ್ ಯಾವುದು ಇಲ್ಲ, ಆದರೂ ಕೂಡ ಅರಿವಾಗ್ತಾ ಇದೆ. ಯಾಕೆ ಅದು ಅಂದ್ರೆ ಅದು ಬೇರೊಂಥರ ವಿಶೇಷ. ಅದಕ್ಕೆ ಏನು ವಿಶೇಷ? ಅದಕ್ಕೆ ವಿಶೇಷ ಅಂತಂದ್ರೆ ಇದಕ್ಕೆ ಚಲನ ಶಕ್ತಿ ಅಂತಕ್ಕಂಥ ವಿಶೇಷ. ಹೀಗೆ ಯಾವುದಾದರೂ ಒಂದು ವಿಶೇಷದಿಂದ ಕೂಡಿದ್ದರೆ ಮಾತ್ರ ನಮಗೆ ಅದರ ಅರಿವಾಗುತ್ತದೆ. ಆದರೆ ಬ್ರಹ್ಮ ಯಾವ ವಿಶೇಷದಿಂದಲೂ ಕೂಡಿಲ್ಲ. ಹಾಗಾಗಿ ಇದು ಹೃದಯ ಗುಹೆಯನ್ನ ಬಿಟ್ಟು, ಬುದ್ಧಿ ಗುಹೆಯನ್ನ ಬಿಟ್ಟು ಬೇರೊಂದು ಕಡೆ ಇದು ಲಭ್ಯವಿಲ್ಲ ಅಂತ ಹೇಳಿ, ಯಥಾ ರಾಹೋ ಚಂದ್ರಾರ್ಕ ವಿಶೇಷ ಸಂಬಂಧ. ಯಾಕೆ? ವಿಶೇಷ ಒಂದು ಯಾವುದಾದ್ರೂ ವಿಶೇಷ ಇಲ್ಲದೆ ಇದ್ರೆ ಅದು ಅರಿವು ಆಗೋದೇ ಇಲ್ಲ ನಮಗೆ. ರಾಹು ಇದ್ದಾನೆ, ಅವನು ಯಾರವನು? ಅವನಿಗೆ ಆಕಾರ ಇಲ್ಲ, ಛಾಯಾಗ್ರಹ. ಹೌದಾನೆ? ಈ ಛಾಯಾಗ್ರಹ ಆದರೂ ಕೂಡ ನಮಗೆ ಓಹೋ ಈಗ ನೋಡಿ ರಾಹು ಬಂದ ಅಂತಕ್ಕಂಥದ್ದು ಹೇಗೆ ಗೊತ್ತಾಗುತ್ತೆ ನಮಗೆ? ಅವನಿಗೆ ಆಕಾರ ಇಲ್ಲ, ವಿಶೇಷ ಇಲ್ಲ, ಏನೂ ಇಲ್ಲ, ಹೇಗೆ ಗೊತ್ತಾಗುತ್ತೆ ಅಂದ್ರೆ ಚಂದ್ರಾರ್ಕ ವಿಶೇಷ. ಚಂದ್ರ ಮತ್ತೆ ಸೂರ್ಯ ಇವರುಗಳ ಒಂದು ಸಂಬಂಧವಾದಾಗ ಏನಾಗುತ್ತೆ? ಓಹೋ ರಾಹು ಇದ್ದಾರೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ನಾವು ಈಗ ವಿಚಾರ ಮಾಡಕ್ ಹೋಗಬಾರ್ದು. ಇದು ಶಾಸ್ತ್ರದಲ್ಲಿ ಇದೆ, ಒಂದು ಉದಾಹರಣೆ ಅಷ್ಟೇ, ಇದಕ್ಕೆ ಕೊಟ್ಟಿರತಕ್ಕಂತಹದ್ದು ಉದಾಹರಣೆ ಅಷ್ಟೇ. ಈಗ ಲೌಕಿಕವಾಗಿ ಉದಾಹರಣೆ ಕೊಡಬಹುದಾದ್ರೆ ಬೇಕಾದಷ್ಟು ಉದಾಹರಣೆ ಕೊಡಬಹುದು. ಇದು ಒಂದು ಶಾಸ್ತ್ರೋಕ್ತವಾದ ಉದಾಹರಣೆ. ರಾಹು ಇದ್ದಾನೆ, ಅವನು ಅರಿಯೋದಕ್ಕಾಗೋದಿಲ್ಲ, ಯಾವ ವಿಶೇಷವೂ ಇಲ್ಲ ಅವನಿಗೆ. ಯಾಕೆಂದ್ರೆ ಆಕಾರ ಇಲ್ಲ, ರೂಪ ಇಲ್ಲ, ಆಕಾರ ಇಲ್ಲ, ಬಣ್ಣ ಇಲ್ಲ, ಏನೂ ಇಲ್ಲ ಅವನಿಗೆ. ಆದರೂ ಕೂಡ ಹೇಗೆ ಚಂದ್ರಗ್ರಹಣ ಕಂಡ್ರೆ ಇವತ್ತು ನೋಡಿ, ಓ ಚಂದ್ರ ಹಿಡೀತು, ಗ್ರಹಣ ಹಿಡೀತು ಅಂದ್ರೇನು? ಓ ರಾಹು ಬಂದ, ಹಿಡ್ಕೊಂಡ. ಚಂದ್ರ ಸಂಬಂಧವಾದಾಗ ಮಾತ್ರ ರಾಹು ನಮ್ಗೆ ಗೊತ್ತಾಗುತ್ತೆ. ಹೀಗೆ ಒಂದು ವಿಶೇಷ ಸಂಬಂಧ. ಅಂದ್ರೆ ಇನ್ನೊಂದು ಉದಾಹರಣೆ ಕೂಡ ಈಗ ನೋಡಿ ಏನಾಗ್ತಾ ಇದೆ. ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಗಾಳಿ ಉದಾಹರಣೆ, ಗಾಳಿಯ ಸಾಕ್ಷಿ. ಗಾಳಿ ಇದೆ, ಕಣ್ಣಿಗೆ ಕಾಣ್ತಾ ಇಲ್ಲ, ಏನಾಗಿದೆ? ಅದ್ರ ಹೋಗಲು ಅದೇ ಅರಿವು ನಮ್ಗೆ ಹೇಗಾಗಬೇಕು ಅಂದ್ರೆ, ಓಹೋ ನೋಡ್ರಿ ಎದುರುಗಡೆ ಎಲೆಗಳೆಲ್ಲ ಅಲ್ಲಾಡ್ತಾ ಇವೆ, ಎಲೆಗಳೆಲ್ಲ ಚಲನ ಶಕ್ತಿ ಇದೆ, ಚಲನ ಆಗ್ತಾ ಇದೆ, ಚಲಿಸ್ತಾ ಇದೆ. ಆದ್ದರಿಂದ ಏನಾಗಿದೆ? ವಾಯು ಇದೆ ಅಂತಕ್ಕಂಥದ್ದು ಅರಿವಾಗುತ್ತೆ. ಹೀಗೆ ಯಾವುದಾದ್ರೂ ಒಂದು ವಿಶೇಷ ಚಲನೆಯೋ ಇಲ್ಲ, ರೂಪ ಏನೋ ಇರಬೇಕು, ಆಗೋದೇ ಹೇಳಿ. ಮತ್ತು ಹೀಗೆ ಇದಕ್ಕೆ ಹಾಗಾಗಿ ಇದಕ್ಕೆ ಯಾವ ಸಂಬಂಧ? ಪರಬ್ರಹ್ಮಗೆ ಯಾವ ಸಂಬಂಧ? ವಿಶೇಷವೇ ಇಲ್ಲ. ವಿಶೇಷ ಇಲ್ಲದೆ ಅಂದ್ರೆ ಅರಿವಾಗಲ್ಲ ಅಂತ ಅಂತೀರ? ಇಲ್ಲ, ಅರಿವಾಗುತ್ತೆ. ಅರಿವಾಗ್ಬೇಕಾದ್ರೆ ವಿಶೇಷ ಇರ್ಬೇಕಲ್ಲ, ಅದನ್ನ ಹೇಳುತ್ತೇವೆ ಅಂತ ಹೇಳಿ. ಏವಂ ಈ ರೀತಿಯಾಗಿ ನೋಡುವಾಗ
ಅಂತಃಕರಣ ಗುಹಾ ಸಂಬಂಧೋ ಬ್ರಹ್ಮಣ ಉಪಲಬ್ಧಿ ಹೇತು. ಹೀಗಾಗಿ ಏನಾಗಿದೆ, ಅಂತಃಕರಣ, ಆ ಅಂತಃಕರಣದಲ್ಲಿ ಬುದ್ಧಿ ಗುಹಾ ಸಂಬಂಧ ಅಂದ್ರೆ ಬುದ್ಧಿ ಗುಹೆ ಎಂಬ ಸಂಬಂಧದಿಂದ ಈ ಬ್ರಹ್ಮ ಇದೆಯಲ್ಲ ಅದನ್ನು ನಾವು ಅರಿಯಬಹುದು. ಹೇಗೆ ನಿರ್ವಿಶೇಷ ರಾಹು ಆದರೂ ಕೂಡ ಆ ಚಂದ್ರ ಸಂಪರ್ಕವಾದಾಗ ಅರಿಬಹುದು. ಹಾಗೆ ಇಲ್ಲಿಯೂ ಕೂಡ ಈ ಒಂದು ಬುದ್ಧಿ ಗುಹೆಯ ಸಂಬಂಧವಾದಾಗ ಆ ನಿರ್ವಿಶೇಷನಾದ ಪರಮಾತ್ಮ ನಿರ್ವಿಶೇಷವಾದ ಪರಬ್ರಹ್ಮವನ್ನು ಕೂಡ ಅರಿಯಬಹುದು ಅಂತ ಹೇಳಿ. ಸರಿ, ಬುದ್ಧಿ ಗುಹೆನ ಯಾಕೆ, ಬೇರೆ ಇನ್ಯಾವುದು ಇರ್ಲಿಲ್ಲೇನು ಅಂದ್ರೆ ಸನ್ನಿಕರ್ಷ. ಯಾಕೆ ಅಂತಂದ್ರೆ ಅದು ಅರಿವಿಗೆ ಬಹಳ ಹತ್ತಿರದಲ್ಲಿರುವುದರಿಂದ. ಯಾವುದು ಬುದ್ಧಿ ಅಂತಕ್ಕಂಥದ್ದು ಅಂತಃಕರಣದ ವೃತ್ತಿ ತಾನೆ. ಅಂತಃಕರಣ ಅಂತಕ್ಕಂಥದ್ದು ಏನಿದು, ಅರಿವಿಗೆ ಬಹಳ ಹತ್ತಿರದಲ್ಲಿದೆ ಇದು. ಹೀಗಾಗಿ ಏನಾಗಿದೆ, ಅದೇನಾಗುತ್ತೆ, ಅಂತಃಕರಣ ಬಹಳ ಹತ್ತಿರ. ಬಹಳ ಹತ್ತಿರ ಅಂದ್ರೆ ಏನು, ಅಂತಃಕರಣವೇ ಅರಿವು, ಅಷ್ಟರ ಮಟ್ಟಿಗೆ ಇದು ಹತ್ತಿರದಲ್ಲಿದೆ. ಮತ್ತು ಅವಭಾಸಾತ್ಮಕತ್ವಾಚ ಅಂತಃಕರಣಸ್ಯ, ಮತ್ತೆ ಈ ಅಂತಃಕರಣ ಏನಾಗಿದೆ, ಇದು ಅವಭಾಸಾತ್ಮಕತ್ವ, ಇದು ಬೆಳಕಿನ ಸ್ವರೂಪವಾಗಿದೆ. ಅಂತಃಕರಣ ಏನು, ಎಲ್ಲವನ್ನೂ ಬೆಳಗುವುದಾಗಿದೆ. ಬೇರೆದು, ಬೇರೆ ತಲೆ ಇರಬಹುದಲ್ಲ, ಅಥವಾ ಹೃದಯ ಇರಬಹುದಲ್ಲ, ಅಥವಾ ಹೊಟ್ಟೆ ಇರಬಹುದಲ್ಲ, ಅಥವಾ ಇನ್ನೊಂದು ಕಡೆ ಅಲ್ಲಿ ಅವು ಯಾವುದೂ ಕೂಡ ಏನಾಗಿದೆ, ಒಂದು ಅವು ಸನ್ನಿಕರ್ಷ ಅಲ್ಲ, ಹತ್ತಿರದಲ್ಲಿಲ್ಲ. ಯಾವುದಕ್ಕೆ, ಅರಿವಿಗೆ ಯಾವುದು ಹತ್ತಿರ ಇಲ್ಲ. ಅದು ಹತ್ತಿರದಂತಾಗ ಅಂತಃಕರಣ. ಮತ್ತು ಅವು ಯಾವುವು ಕೂಡ ಬೆಳಗುವ ಸ್ವಭಾವವಲ್ಲ, ಬೆಳಗುವ ಸ್ವಭಾವದ್ದಲ್ಲ ಅದು. ಆದರೆ ಅಂತಃಕರಣ ಹಾಗಲ್ಲ, ಇದಕ್ಕೆ ಹತ್ತಿರವೂ ಇದೆ, ಬೆಳಗುವ ಸ್ವಭಾವವೂ ಇದೆ. ಯಾಕೆ ಬೆಳಗುವ ಸ್ವಭಾವ ಯಾಕೆ ಬರಬೇಕು ಅಂತಂದ್ರೆ, ಯಥಾಚ ಆಲೋಕ ವಿಶಿಷ್ಟ ಘಟಾದ್ಯುಪಲಬ್ಧಿ. ಒಂದು ಮಡಕೆ ಇದೆ, ಮಡಕೆ ಇದ್ಬಿಟ್ಟಿದೆ, ಅದು ಮಡಕೆ ಇದೆ ಅಂತಕ್ಕಂಥ ಅದು ಗೊತ್ತು. ಆದರೂ ಕೂಡ ಇಲ್ಲಿ ಕಾಣ್ತಾನೆ ಇಲ್ವಲ್ಲ, ಇಲ್ಲೇ ಇಟ್ಟಿದ್ವಲ್ಲ ಮಡಕೆನ, ಯಾಕೆ ಕಾಣ್ತಾ ಇಲ್ಲ ಅಂತಂದ್ರೆ ಆ ರೂಮಿಗೆ ಬೆಳಕೆ ಇಲ್ಲ, ಕುರುಡುಗತ್ತಲು, ಏನು ಕಾಣಿಸ್ತಾ ಇಲ್ಲ, ಹಾಗಾಗಿ ಇಲ್ಲ. ಆದ್ರೆ ಬೆಳಕು ಬಂತು ಅಂತ ಆದ್ರೆ ಆ ಘಟ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಹೀಗೆ ಈ ಘಟದ ಉಪಲಬ್ಧಿ, ಘಟದ ಅರಿವು ಅಂತ ನಮಗೆ ಆಗಬೇಕಾದರೆ ಅದು ಆಲೋಕವೆಂಬ, ಆಲೋಕ ಅಂದ್ರೆ ಬೆಳಕು, ಬೆಳಕೆಂಬ ವಿಶೇಷದಿಂದ ಕೂಡಿರಬೇಕು. ಹಾಗೆ ಆತ್ಮನ ಅರಿವು, ಬ್ರಹ್ಮದ ಅರಿವು ನಮಗಾಗಬೇಕಾದ್ರೆ ಈ ಬೆಳಕು ಯಾವುದಿಲ್ಲಿ, ಅಂತಃಕರಣವೆಂಬ ಆ ಒಂದು ವಿಶೇಷದಿಂದ ಕೂಡಿಕೊಂಡಿರಬೇಕು. ಅದಕ್ಕೋಸ್ಕರ ಇಲ್ಲಿ ಯೋ ವೇದ ನಿಹಿತಂ ಗುಹಾಯಾಂ ಅಂತ ಹೇಳಿದ್ದಾರೆ. ಇದು ಯಾವುದಕ್ಕೆ, ಬ್ರಹ್ಮವಿದಾಪ್ನೋತಿ ಪರಂ ಅಂತ ಪ್ರತಿಜ್ಞೆ ಮಾಡಿದ್ದಾರೆ, ಅದನ್ನ ಹೇಳುವುದಕ್ಕಾಗಿ. ಮತ್ತೆ ಈ ಪ್ರವೇಶ ಅಂತಕ್ಕಂಥದ್ದು ಇದೆಯಲ್ಲ, ಇವಾಗ ಈ ಪ್ರವೇಶಕ್ಕೆ ನಾವು ಈ ಅರ್ಥವನ್ನು ಕಲ್ಪಿಸಬೇಕು. ಹೃದಯ ಗುಹೆಯಲ್ಲಿ ಪ್ರವೇಶ ಆಗಿದೆ, ಏನಾಗಿದೆ, ಹೇಗಾಗಿ ಅಂದ್ರೆ ಈ ಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕೋಸ್ಕರ. ಯಾಕೆ ತಿಳ್ಕೊಂಡ್ರೆ ಅವನು ಹೆಚ್ಚಿನ ಶ್ರೇಯಸ್ಸನ್ನು ಪಡೆಯುತ್ತಾನೆ ಅಂತ ಪ್ರತಿಜ್ಞೆ ಮಾಡಿದ್ರು. ಆ ಪ್ರತಿಜ್ಞೆಯ ಪೂರೈಕೆಗಾಗಿ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಈ ಅರ್ಥ. ಹೀಗೆ ಈ ಒಂದು ಬ್ರಹ್ಮಕ್ಕೆ ತತ್ಸೃಷ್ಟ್ವಾ ತದೇವ ಅನುಪ್ರಾವಿಶತ್ ಅಂತ ಅನ್ನೋದಕ್ಕೆ ಈ ಅರ್ಥವನ್ನು ಹೇಳಬೇಕು. ಅಷ್ಟೇ ಹೊರತು ಹೇಗೆ ಬಂತು, ಹೇಗಂತು, ಘಟ ಆಯಿತು, ಅದು ಚೂರ್ಣ ಹೋಯ್ತು, ಇಲ್ಲ ಗಟ್ಟಿ ಅಂಥೇಳಿ ಆತ್ಮ ಅದೇ ಏವಂ ಇದೇ ರೀತಿಯಾಗಿ ಬುದ್ಧಿ ಪ್ರತ್ಯಯ ಆಲೋಕ ವಿಶಿಷ್ಟ ಆತ್ಮೋಪಲಬ್ಧಿ ಸ್ಯಾತ್. ಹೀಗೆ ಆತ್ಮೋಪಲಬ್ಧಿ, ಬ್ರಹ್ಮೋಪಲಬ್ಧಿ, ಆತ್ಮನ ಒಂದು ಅರಿವು ಅಂತಕ್ಕಂಥದ್ದು ಬುದ್ಧಿ ಪ್ರತ್ಯಯ ಆಲೋಕ ವಿಶಿಷ್ಟ. ಬುದ್ಧಿ ಪ್ರತ್ಯಯ, ಬುದ್ಧಿಗೂ ಇತ್ತಲ್ಲ, ಅದರಿಂದ ಆ ಒಂದು ಬೆಳಕಿನಿಂದ ಕೂಡಿರತಕ್ಕಂಥ ವಿಶೇಷ ಕೂಡಿರತಕ್ಕಂಥದ್ದು ಅದಿದ್ದರೆ ಆತ್ಮದ ಅರಿವಾಗುತ್ತೆ. ಹಾಗೆ ಬೆಳಕಿದ್ದರೆ ಘಟದ ಅರಿವಾಗುತ್ತೆ.
ಹಾಗೆ ಇಲ್ಲಿ ಈ ಒಂದು ಬುದ್ಧಿ ಪ್ರತ್ಯಯ ಎಂಬಂತ ಬೆಳಕಿದ್ರೆ ಆತ್ಮನ ಒಂದು ಅರಿವು ನಮ್ಗಾಗುತ್ತೆ ಅಂತ ಹೇಳಿ ತಸ್ಮಾತ್ ಉಪಲಬ್ಧಿ ಹೇತೌ ಗುಹಾಯಾಮ್ ನಿಹಿತೌ. ಹೀಗಾಗಿ ಈ ಗುಹೆ ಅಂತಂದ್ರೆ ಏನ್ ಗೊತ್ತೇನು? ಹೃದಯ ಗುಹೆ ಅಂದ್ರೆ ಅಂತಃಕರಣದ ಗುಹೆ ಅಂತಂದ್ರೆ ಗುಹೆ ಅಂದ್ರೆ ಉಪಲಬ್ಧಿ ಹೇತೌ. ಇದು ಆತ್ಮನು ಅರಿಯುವುದಕ್ಕೆ ಇದು ಕಾರಣವಾಗಿರತಕ್ಕಂಥ ಇಲ್ಲೇ ಅರಿಯಬೇಕು ಆತ್ಮನನ್ನ ಇನ್ನೆಲ್ಲೂ ಅರಿಯಬೇಕಾಗೋದಿಲ್ಲ. ಹೀಗೆ ಅರಿಯುವುದಕ್ಕೆ ಕಾರಣವಾಗಿರುವುದರಿಂದ ಇದನ್ನೇನು ಹೇಳ್ತಾರೆ? ಗುಹಾಯಾಮ್ ನಿಹಿತಂ ಯೋ ವೇದ ನಿಹಿತಂ ಗುಹಾಯಾಮ್ ಎಂಬುದಾಗಿ ಹೇಳಿದ್ದಾರೆ. ಅದು ಇಲ್ಲಿ ಪ್ರಕೃತವಾದ ವ್ಯಾಖ್ಯಾನ, ಅದು ಸರಿಯಾದ ವ್ಯಾಖ್ಯಾನ ಅಂತ ಹೇಳಿ, ಹೀಗೆ ಈ ಗುಹೆಯಲ್ಲಿ ಇದೆಯಲ್ಲ ಈ ಗುಹೆಯಲ್ಲಿ ಇದೆ ಅಂತ ಹೇಳಿದ್ರಲ್ಲ, ಅದು ತದ್ವೃತ್ತಿ ಸ್ಥಾನೇತೋ ಇಹ ಪುನಃ ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತ್. ತದ್ವೃತ್ತಿ ಸ್ಥಾನೇ, ವೃತ್ತಿ ಅಂತಂದ್ರೇನು? ಅದರ ವಿವರಣೆ, ಅದನ್ನ ವಿವರಿಸಿ ಹೇಳುವುದಕ್ಕಾಗಿಯೇ ಇಲ್ಲಿ ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತು ಅಂತ ಹೇಳಿದ್ದಾರೆ. ತತ್ಸೃಷ್ಟ್ವಾ, ಅದೇ ಸೃಷ್ಟಿ ಮಾಡಿತು, ತದೇವ ಅನುಪ್ರಾವಿಶತು, ಅದೇ ಅನುಪ್ರಾವಿಶತು ಪ್ರವೇಶ ಮಾಡ್ತು. ಹೇಗೆ ಪ್ರವೇಶ ಮಾಡ್ತು? ಹೀಗೆ. ಎಲ್ಲಿ ಪ್ರವೇಶ ಮಾಡ್ತು? ಬುದ್ಧಿ ಗುಹೆಯಲ್ಲಿ ಪ್ರವೇಶ ಮಾಡ್ತು ಅಂದ್ರೆ ಏನರ್ಥ ಅಂದ್ರೆ ಆ ಬುದ್ಧಿ ಗುಹೆ ಅಂತಕ್ಕಂಥದ್ದು ಆತ್ಮನ ಅರಿವಿಗೆ ಅದು ಆಧಾರವಾಗಿ ಕಾರಣವಾಗಿರುವುದರಿಂದ ಅಷ್ಟೇ. ಹೀಗೆ ಪ್ರವೇಶ. ನಿಜವಾಗಿ ಆ ಪರಮಾತ್ಮ ಅಂತಕ್ಕಂಥ ಎಲ್ಲೂ ಹೋಗುವಿಲ್ಲ. ಪ್ರವೇಶ ಅಂತಕ್ಕಂಥದ್ದು ಹೇಗೆ ಮನೆಯಲ್ಲಿ ಒಬ್ಬ ಇಲ್ಲ, ಆಚೆ ಕಡೆ ಇದ್ದಾನೆ, ಅವನು ಒಳಕ್ಕೆ ಬಂದ, ಓಹೋ ಈಗ ಇವನ ಪ್ರವೇಶವಾಯಿತು ಅಂತಾರಲ್ಲ, ಹಾಗಲ್ಲ ಅಂತ ಹೇಳಿ ಈ ಒಂದು ಅನುಪ್ರಾವೇಶ ಅಂತಕ್ಕಂಥದ್ದು ಹೀಗೆ ಅರ್ಥ ಮಾಡಬೇಕು ಅಂತ ಹೇಳಿದ್ರು. ಈಗ ಈ ಒಂದು ಶ್ರುತಿ ಇದೆಯಲ್ಲ, ಅದನ್ನ ಉಪಸಂಹಾರ ಮಾಡಿ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಕ್ರೋಢೀಕರಿಸಿ ಹೇಳ್ತಾ ಇದ್ದಾರೆ. ಏನದು? ತದೇವ ಇದಂ ಆಕಾಶಾದಿ ಕಾರಣಂ ಕಾರ್ಯಂ ಸೃಷ್ಟ್ವಾ ತದನುಪ್ರವಿಷ್ಟಮಿವ ಅಂತರ್ಗುಹಾಯಾಂ ಬುದ್ಧೌ ದ್ರಷ್ಟೃ ಶ್ರೋತೃ ಮಂತೃ ವಿಜ್ಞಾತೃ ಇತ್ಯೇವಂ ವಿಶೇಷವತ್ ಉಪಲಭ್ಯತೆ. ಹೀಗೆ ಇದು ತದೇವ ಇದಂ, ಅದೇ ಇದು. ಯಾವುದದು? ಆಕಾಶಾದಿ ಕಾರಣಂ. ತದೇವ ಇದಂ, ಯಾವ್ದು ಆ ಬ್ರಹ್ಮ ಇದೆಯಲ್ಲ ಅದೇ ಇದು. ಯಾವುದದು ಅಂತಂದ್ರೆ ಆಕಾಶಾದಿ, ಇದೆಲ್ಲ ಹಿಂದೆ ಹೇಳಿದ್ರಲ್ಲ, ಅದನ್ನೇ ಉಪಸಂಹಾರ. ಆಕಾಶಾದಿ ಕಾರಣಂ, ಆಕಾಶಗಳಿಗೂ ಕೂಡ, ಆಕಾಶಾದಿ ಆಕಾಶವೇ ಮೊದಲಾದದ್ದಕ್ಕೂ ಕೂಡ ಕಾರಣವಾಗಿರತಕ್ಕಂತಹ ಇದು ಬ್ರಹ್ಮ. ಇದೇನು? ಈ ಒಂದು ಕಾರ್ಯವನ್ನೆಲ್ಲ ಸೃಷ್ಟಿ ಮಾಡಿ ಪ್ರಪಂಚ ಸೃಷ್ಟಿ ಮಾಡ್ತು, ಭೂತಗಳ ಸೃಷ್ಟಿ ಮಾಡ್ತು, ಮಾಡಿಬಿಟ್ಟು ತದನುಪ್ರವಿಷ್ಟ ಮಿವ, ಇದು ಮುಖ್ಯ, ಇವ ಅದನ್ನ ಪ್ರವೇಶಿಸಿತೋ ಎಂಬಂತೆ. ಯಾವುದು ಕಾರ್ಯ ಇಲ್ಲಿ? ಅಂತರ್ಗುಹಾಯಾಂ ಬುದ್ಧೌ. ಏನು? ಒಳಗಡೆ ಇರತಕ್ಕ ಗುಹಾ ಅಂತಂದ್ರೆ ಏನು? ಗುಹಾ ಅಂತಂದ್ರೆ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ಒಂದು ಭಾಗ. ಅದೇನು? ಅದು ಈ ಸಾಮಾನ್ಯವಾಗಿ ವಿಶೇಷವಲ್ಲದೆ ಹೋಗಿಬಿಟ್ರೆ ಸಾಮಾನ್ಯದ ಗೋಚರವಲ್ಲ ಅದು. ಅದಕ್ಕೇನಾಯ್ತು? ಅದಕ್ಕೆ ಅಂತರ್ಗುಹಾ ಅಂತ ಹೆಸರು. ಆ ಗುಹೆ ಅಂದ್ರೆ ಅದು ಪ್ರವೇಶ ಸ್ವಲ್ಪ ದುಸ್ಸಾಧ್ಯ ಅಂತ ಅಷ್ಟೆ. ಇಂಥ ಬುದ್ಧಿ ಗುಹೆಯಲ್ಲಿ ಏನಾಗಿದ್ದಾನೆ? ಅವನು ಅರಿವಾಗ್ತಾನೆ. ಸರಿ, ಅರಿವಾಗ್ತಾನೆ ಅಂತ ಹೇಳ್ಬಿಟ್ರೆ, ಓಹೋ ಹಾಗಾದರೆ ಬ್ರಹ್ಮವು ಅರಿವಿಗೆ ವಿಷಯನಾಗಿದ್ದಾನೆ, ಆತ್ಮನು ಅರಿವಿಗೆ ವಿಷಯನಾಗಿದ್ದಾನೆ ಅಂತ ಆಗೋಯ್ತು. ಏನ್ ಸ್ವಾಮಿ, ಎಲ್ಲ ವಿರೋಧ ಆಗೋಯ್ತಲ್ಲ, ವಿಪರೀತ ಆಗೋಯ್ತಲ್ಲ. ಯಾವುದಕ್ಕೂ ಗೋಚರನಲ್ಲ ಅಂತ ಹೇಳಿ ಈಗ ಅಲ್ಲಿ ಇವನು ಅರಿವಿ ಗೋಚರ ಆಗುತ್ತಾನೆ ಅಂದ್ರೆ ಅದು ವಿಷಯ ಆದಾಗಾಯ್ತಲ್ಲ. ಅಂದ್ರೆ ಅಲ್ಲಿ ಹೇಗೆ ಗೋಚರನಾಗ್ತಾನೆ? ನಿರ್ವಿಶೇಷ ರೂಪದಿಂದ ಅಲ್ಲ.
ಮತ್ತೆ ಹೇಗೆ ಅಂತಂದ್ರೆ ಅಲ್ಲಿ ಬುದ್ಧಿಯಲ್ಲಿ ದೃಷ್ಟರು ಅಂದ್ರೇನು, ನೋಡುವವನಾಗಿ, ಮತ್ತೆ ಶ್ರೋತೃ ಕೇಳುವವನಾಗಿ, ಮಂತ್ರು ಮನನ ಮಾಡುವವನಾಗಿ, ವಿಜ್ಞಾತೃ ತಿಳಿಯುವವನಾಗಿ, ಹೀಗೆ ಆಯಾಯ ಸ್ಥಾನದಲ್ಲಿ ಇಟ್ಟುಕೊಂಡು ವಿಶೇಷದಿಂದ ಇವನು ಅರಿವಾಗುತ್ತಾನೆ ಅಷ್ಟೆ. ನಮಗೆ ಅರಿವಾಗಬೇಕಾದ್ರೇನು? ವಿಶೇಷ ರೂಪದಿಂದ ಅಷ್ಟೆ. ಯಾಕೆ? ಬ್ರಹ್ಮ ನಿರ್ವಿಶೇಷವಾದ ಅರಿವು ಸಾಧ್ಯವೇ ಇಲ್ವಲ್ಲ. ನಿರ್ವಿಶೇಷಕ್ಕೆ ಅರಿವು ಸಾಧ್ಯವೇ ಇಲ್ಲ. ಹಾಗಾಗಿ ಈ ನಿರ್ವಿಶೇಷ ರೂಪದಿಂದ ಅರಿವು ಸಾಧ್ಯವಿಲ್ಲ. ಈ ಬುದ್ಧಿ ಗುಹೆಯಲ್ಲಿ ದೃಷ್ಟವಾಗಿ, ಶ್ರೋತೃವಾಗಿ, ಮಂತ್ರವಾಗಿ, ವಿಜ್ಞಾತೃವಾಗಿ ಇದ್ದಾನೆ. ಇವನ್ಯಾರು? ಇವನೇ ಭೋಕ್ತೃ, ಭೋಕ್ತಾತ್ಮ. ಇವನ್ಯಾರು? ಇವನು ವಿಜ್ಞಾನಾತ್ಮ. ಗೋಚರನಾಗಿರ್ತಕ್ಕಂಥವನು ಯಾರು? ಪರಮಾತ್ಮನೇ. ಪರಮಾತ್ಮನೇ ಹೇಗೆ ಗೋಚರನಾಗ್ತಾ ಇದ್ದಾನೆ? ವಿಜ್ಞಾನಾತ್ಮನಾಗಿ. ವಿಜ್ಞಾನಾತ್ಮನಾಗಿ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ, ದೃಷ್ಟೃತ್ವವನ್ನ ಆರೋಪಣೆ ಮಾಡಿದಾಗ ದೃಷ್ಟವಾಗಿ, ಶ್ರೋತೃತ್ವವನ್ನ ಆರೋಪಣೆ ಮಾಡಿದಾಗ ಶ್ರೋತೃವಾಗಿ ನಮಗೆ ಅರಿವಾಗ್ತಾನೆ. ಅಂದ್ರೆ ಏನಾದರೂ ಏನೋ ಒಂದು ಆರೋಪಣೆ ಇದ್ದೇ ಇರಬೇಕು, ಇಲ್ಲದೇ ಇದ್ರೆ ವಿಶೇಷ ಅದು. ಇದು ಅರಿವಾಗೋದಿಲ್ಲ ಅಂಥೇಳಿ ಈ ಶ್ರೋತೃ ಮಂತ್ರವಿಗೆ ಅಂತೇಳಿ ಸಯೇವ ತಸ್ಯ ಪ್ರವೇಶ ಅಂತಂದ್ರೆ, ಈ ಪ್ರವೇಶ ಪ್ರವೇಶ ಅಂತ ಹೇಳಿದ್ರೆ ನಾವು ಇದು ಇದೇ ಪ್ರವೇಶ ಪ್ರವೇಶ ಅಂತಕ್ಕಂಥದ್ರ ಅರ್ಥ ತತ್ಸೃತ್ವ ತದೇವಾನು ಪ್ರಾವೇಶಿಸಿದ್ರೆ ಇದು ಅಷ್ಟೆ. ಅಲ್ಲಿ ಆ ಬುದ್ಧಿ ಗುಹೆಯಲ್ಲಿ ಇವನು ಈ ವಿಶೇಷ ರೂಪದಿಂದ ಅಲ್ಲಿ ಉಪಲಬ್ಧ, ಅಂದ್ರೆ ಅವನ ಅರಿವು ನಮಗೆ ಆಗಬಹುದು. ಇವನು ಅಲ್ಲಿ ಉಪಲಬ್ಧ. ಇವನು ಹೇಗೆ? ಅದೇ ಶ್ರೋತೃ ಮಂತ್ರು, ವಿಜ್ಞಾತರು, ದೃಷ್ಟರು, ಹೀಗೆ. ಮತ್ತು ತಸ್ಮಾತ್ ಅಸ್ತಿ ತತ್ ಕಾರಣಂ ಬ್ರಹ್ಮ. ಹೀಗಾಗಿ ಇಲ್ಲಿ ಏನಾಯ್ತು ಸಿದ್ಧಾಂತ? ಈ ಬ್ರಹ್ಮ ಅಂತಕ್ಕಂಥದ್ದು ಇದೆ ಎಂಬುದಾಗಿ ತೀರ್ಮಾನ ಆಯಿತು. ಹಿಂದೆ ಹೇಳಿದ್ದ ಇಂಥ ಯಾವ ನಿರ್ವಿಶೇಷವಾದ ಪರಬ್ರಹ್ಮ ಅಂತಕ್ಕಂಥದ್ದು ಪರಮಾತ್ಮ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆ ಒಂದು ಬ್ರಹ್ಮ ತಿಳಿಸ್ಕೊಟ್ಟು, ಇಲ್ಲಿದ್ದರೆ ಅನ್ನಮಯಾದ ಕೋಶಗಳು ತಿಳಿಸ್ಕೊಟ್ಟಿದ್ರು. ಇಲ್ಲಿಯೂ ಕೂಡ ಈ ಪ್ರವೇಶ ಶ್ರುತಿಯ ಮೂಲಕ ಏನಂತ ಹೇಳ್ತಾ ಇದೆ? ಇದರಿಂದ ನಮ್ಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಏನು? ಬ್ರಹ್ಮವು ಬ್ರಹ್ಮದ ಇರವು ಅಷ್ಟೆ. ಏನು? ಅಸ್ತಿತ್ವ. ಬ್ರಹ್ಮದ ಅಸ್ತಿತ್ವ ಹೇಗಿದೆ? ಹೀಗೆ ದೃಷ್ಟು ಶ್ರೋತೃ ಮಂತ್ರು ವಿಜ್ಞಾತರು ಹೀಗೆ. ಅದು ಹೇಗದು? ಇಷ್ಟೆಲ್ಲ ರೂಪ ಅದು ಅವನು ಏಕಮೇವ ದ್ವಿತೀಯ. ಬ್ರಹ್ಮಕ್ಕಿಂತ ಭಿನ್ನವಾಗಿ ಇನ್ನೊಬ್ಬ ದೃಷ್ಟು ಅಂತ ಇಲ್ಲ, ಇನ್ನೊಬ್ಬ ಶ್ರೋತೃ ಅಂತ ಇಲ್ಲ. ಆದರೂ ಕೂಡ ಈ ಶ್ರೋತೃ ಅಂತ ನಮಗೆ ಈ ಪರಬ್ರಹ್ಮದ ಅರಿವು ನಮಗೆ ಆಗಬೇಕಾದ್ರೆ ಏನಾದ್ರೂ ಶ್ರೋತೃ ಅಂತ ಇರ್ಬೇಕು. ನೋಡ್ರಿ, ಯಾರು ಗೊತ್ತೇನ್ರಿ? ಎಲ್ಲವನ್ನು ಕೇಳ್ತಾ ಇದ್ದಾನಲ್ಲ ಅವನು ಪರಬ್ರಹ್ಮ, ಎಲ್ಲವನ್ನು ನೋಡ್ತಾ ಇದ್ದಾನಲ್ಲ ಅವನು ಪರಬ್ರಹ್ಮ. ಹೀಗೆ ಯಾವ ವಿಶೇಷದಿಂದ ನಾವು ಆದ್ದರಿಂದ ಕಾರಣ ಬ್ರಹ್ಮ ಇದೆ ಎಂಬುದಾಗಿ ಇದನ್ನೇ ಇದೇ ಭಾಗವನ್ನೇ ಈ ಕಠೋಪನಿಷತ್ತನ್ನು ಹೇಳ್ತಾರೆ ನೋಡಿ. ನಚಿಕೇತನಿಗೆ ಯಮಧರ್ಮರಾಯ ಹೇಳ್ತಕ್ಕಂಥ ಹಿಂದೆ ಬಂದಿತ್ತದ ಭಾಗ. ಯಾವುದದು? ಅಸ್ತಿತ್ಯೇವೋಪಲಬ್ಧವ್ಯ ತತ್ವಭಾವೇನ ಚೋಭಯೋ. ಅಸ್ತಿತ್ಯೇವ ಉಪಲಬ್ಧವ್ಯ ತತ್ವಭಾವೇನ ಚ ಉಭಯೋ. ಮತ್ತೆ ಅಸ್ತಿತ್ಯೇವೋಪಲಬ್ಧಸ್ಯ, ಹೀಗೆ ತಿಳಿದುಕೊಂಡವನಿಗೆ ಅಸ್ತಿ ಅಂದ್ರೆ ಬ್ರಹ್ಮವು ಇದೆ ಎಂಬುದು ಯಾರು ಅವನಿಗೆ ತತ್ವಭಾವ ಪ್ರಸೀದತಿ. ಅವನಿಗೆ ತತ್ವದ ಅರಿವು ಅವನಿಗಾಗುತ್ತೆ ಅಂತ ಹೇಳಿ ಅಲ್ಲೂ ಹೇಳಿದ್ದಲ್ಲ. ಅದೇ ಇತಿ ಬ್ರಹ್ಮ ಅತಃ ಅಸ್ತಿತ್ವಾತ್ ಅಸ್ತಿ ಇತ್ಯೇವ ಉಪಲಬ್ಧವ್ಯಂ ತತ್ ಬ್ರಹ್ಮ. ಹೀಗೆ ಆ ಬ್ರಹ್ಮವನ್ನ ಇದೆ ಎಂಬುದಾಗಿ ತಿಳಿಯಬೇಕು ಅಂತ ಹೇಳಿ ಇದೇನಾಯ್ತು? ಪ್ರವೇಶ ಶ್ರುತಿಗೆ
ಹೇಗೆ ಅರ್ಥವನ್ನು ಮಾಡಬೇಕು ಅಂತ ಅನ್ನೋದನ್ನು ಹೇಳಿದ್ರು. ಹೇಗೆ ನಾವು ಲೌಕಿಕವಾಗಿ ಅಥವಾ ವೈದಿಕರಲ್ಲೂ ಇರಬಹುದು. ವೈದಿಕರಲ್ಲಿ ಹೇಗೆ ಅಂದ್ರೆ ನೋಡಿ, ಇವಾಗ ನೋಡಿ ಅಗ್ನಿ ಒಂದು ಹೋಮ ಮಾಡ್ತಾ ಇದ್ದಾನೆ. ಓಹೋ, ಈಗ ಇಲ್ಲಿ ಅಗ್ನಿಯ ಪ್ರವೇಶವಾಯಿತು, ಸರಿಯಾಗಿದೆ, ಅಲ್ಲಿ ಸರಿಯಾಗಿದೆ. ಹಾಗೆ ಪ್ರವೇಶವ ಹಾಗಲ್ಲ, ಪ್ರವೇಶ ಅಂತ ಈ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಪ್ರವೇಶ ಹೇಳಿ, ಮತ್ತೆ ಈ ಒಂದು ಬ್ರಹ್ಮವು ಇದೆ ಅಂತ ತೀರ್ಮಾನ ಆಯ್ತಲ್ಲ, ಮತ್ತೂ ಕೂಡ ಇದಕ್ಕೆ ಗಮಕ ಏನು, ಹೇಗೆ ನಾವು ತಿಳಿಯತಕ್ಕಂಥದ್ದು ಅಂದರೆ, ಈ ಒಂದು ಪದಾರ್ಥ ಅಂತ ಏನಿದೆ, ದ್ವೈತ ಪದಾರ್ಥ ಅಂತ ಹೇಳಿದೆ, ಅವೆಲ್ಲವೂ ಕೂಡ ಏನಾಗಿದೆ, ಬ್ರಹ್ಮವು ಇದೆ. ಬ್ರಹ್ಮದ ಇರುವಿಕೆಗೆ ಇವೆಲ್ಲವೂ ಕೂಡ ಅಂದ್ರೆ ಇದರ ಮೂಲಕ ಬ್ರಹ್ಮದ ಇರುವನ್ನು ನಾವು ತಿಳಿಯಬಹುದು, ಬ್ರಹ್ಮ ಇದೆ ಎಂಬುದಾಗಿ ತಿಳಿಯಬಹುದು ಇವೆಲ್ಲದರ ಮೂಲಕ ಅಂತ ಹೇಳಿ. ಯಾತಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಷ್ಟನ್ನು ಹೇಳಿ ಕೊನೆಗೆ ಹೇಳ್ತಾರೆ, ಇವೆಲ್ಲ ಇದೆಯಲ್ಲ ಇವುಗಳ ಮೂಲಕ ತಿಳಿಯಬಹುದು. ಆದರೆ ಈಗ ಯಾವುದೋ ಒಂದು ಪಾತ್ರೆ ಇದೆ, ಅದು ಬಾವಿ ಬಿದ್ದು ಹೋಗ್ಬಿಟ್ಟಿದೆ, ಹಗ್ಗ ಹಾಕ್ದ, ಪಾತಾಳ ಗರುಡ ಹಾಕ್ದ, ತೆಗೆದುಬಿಟ್ಟ. ಹಾಗೆ ಈ ಸಾಧನ ಇದೆಯಲ್ಲ, ಈ ಸಾಧನ ಹೊರಗಡೆ ಸಾಧನ, ದ್ವೈತ ಸಾಧನ, ಇದು ಸಾಧ್ಯ ಅಂತಲ್ಲ, ಅಂದ್ರೆ ಹಾಗಲ್ಲ, ಇದಕ್ಕೂ ಕೂಡ ಬೇರೆಯಾದ ಅರ್ಥವೇ ಇದೆ ಅಂತ ನಾ ಹೇಳಿ, ಮತ್ತು ಆತ್ಮೈಕತ್ವವನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರ ಈ ಮುಂದಿನ ಒಂದು ಭಾಗ ಬಂದಿದೆ. ಯಾವುದು ಪ್ರವೇಶ ಮಾಡಿಬಿಟ್ಟು ಏನೇನಾದ ಅವನು ಯಾವ ರೂಪದಿಂದ ತೋರ್ಕೊಂಡ, ಮತ್ತೆ ಅವಕ್ಕೆಲ್ಲ ನಿಜವಾದ ರೂಪ ಅಂತಕ್ಕಂಥ ನಾವು ಹೇಗೆ ತಿಳ್ಕೊಳ್ಬೇಕು ಅಂತಕ್ಕಂಥದ್ದೆಲ್ಲವೇ ಈ ಮುಂದಿನ ಭಾಗದಲ್ಲಿ ಅದನ್ನ ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ. ಬಹಳ 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 ಮುಖ್ಯವಾದ ಭಾಗ. ಯಾಕೆ ಅಂದರೆ, ಈ ಬ್ರಹ್ಮದ ಏಕಮೇವಾದ್ವಿತೀಯತ್ವವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಇವೆಲ್ಲದರ ಸರಿಯಾದ ಒಂದು ಅರಿವು ನಮಗೆ ಬಹಳ ಮುಖ್ಯ. ಇಲ್ಲದೆ ಇದ್ರೆ ಹೇಗ್ರಿ ಎಲ್ಲ ಹೊಂದೋದೇ ಇಲ್ಲವಲ್ಲ ಅಂತ ಸಂಶಯ ಬರುತ್ತೆ. ಅದೆಲ್ಲವನ್ನು ಕೂಡ ಈ ಮುಂದಿನ ಭಾಗದಲ್ಲಿ ನಿವಾರಣೆ ಮಾಡಿಕೊಂಡಿದ್ದಾರೆ. ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್